All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವಂತಹ ನೀಟ್ 2023ರ ಕೌನ್ಸಿಲಿಂಗಿಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಭವಿಷ್ಯದಲ್ಲಿ ಉತ್ತಮ ವೈದ್ಯನಾಗಬೇಕೆಂದು ಕನಸು ಕಾಣುತ್ತಿರುವಂತಹ ಆ ವಿದ್ಯಾರ್ಥಿಗಳಿಗೆ ಮತ್ತು ಆ ಎಲ್ಲ ವಿದ್ಯಾರ್ಥಿ ಪಾಲಕರಿಗೆ ಇವತ್ತಿನ ಈ ವಿಡಿಯೋ ಅತ್ಯಂತ ಉಪಯುಕ್ತವಾಗಲಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹಾಗೂ ಎಲ್ಲರಿಗೂ ತಿಳಿಯುವಂತೆ ಕರ್ನಾಟಕದಲ್ಲಿರುವಂತಹ MBBS ಕಾಲೇಜ್ಗಳ ಫೀಸ್ ಎಷ್ಟು, MBBS ಕಾಲೇಜ್ಗಳಲ್ಲಿ ಯಾವ ರೀತಿಯಾದಂತಹ ಸೀಟ್ಸ್ಗಳಿರುತ್ತೆ ಮತ್ತು ಎಷ್ಟು ಸೀಟ್ಸ್ಗಳು ಗೌರ್ಮೆಂಟ್ ಕಾಲೇಜ್ಗಳಲ್ಲಿದೆ ಮತ್ತು ಎಷ್ಟು ರೀತಿಯಾದಂಥ ಸೀಟ್ಸ್ಗಳು ಯಾವ್ಯಾವ ಕ್ಯಾಟಗರಿಗಳಿಗೆ ಎಷ್ಟು ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ನ ಹೊಂದಿರುತ್ತೆ ಎನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆ ನೀಡ್ತಾ ಇದ್ದೇನೆ. ಮೊಟ್ಟ ಮೊದಲನೆಗೆ ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿ MBBS ಪ್ರವೇಶವನ್ನು ಪಡಿಬೇಕಂತಂದರೆ ನೀವು ನೀಟ್ ಎಕ್ಸಾಮ್ನ ಬರೆದಿರಬೇಕು ಮತ್ತು ಕ್ವಾಲಿಫೈ ಆಗಿರಬೇಕು. ಈ ನೀಟ್ ಎಕ್ಸಾಮ್ನಲ್ಲಿ ನೀವು MBBS ಕೋರ್ಸ್ ಮಾಡಲಿಕ್ಕೆ ಕರ್ನಾಟಕದಲ್ಲಿ 2 ರೀತಿಯಾದಂಥ ಕಾಲೇಜ್ಗಳನ್ನು ನೀವು ಕಾಣ್ಬೋದು. ಅದು ಮೊದಲನೇದಾಗಿ ಅಂತಂದರೆ ಗವರ್ಮೆಂಟ್ ಮತ್ತು ಏಡೆಡ್ ಕಾಲೇಜ್ಗಳು. ಇನ್ನೊಂದು ರೀತಿಯಾದಂಥ ಕಾಲೇಜ್ಗಳು ಯಾವುದಪ್ಪ ಅಂತಂದರೆ ಪ್ರೈವೇಟ್ ಕಾಲೇಜ್ಗಳು. ಈ ಗವರ್ಮೆಂಟ್ ಏಡೆಡ್ ಕಾಲೇಜ್ಗಳು ಅಂತಂದರೆ ಸರ್ಕಾರಿ ಅಥವಾ ಸರ್ಕಾರಿ ಅನುದಿತ ಕಾಲೇಜ್ಗಳು. ಅಂದರೆ ಇಲ್ಲಿ ಕಾಲೇಜ್ ಫೀಸ್ ಕಡಿಮೆ ಇರುತ್ತೆ, ನಿಮಗೆ ಕಲಿಯಲು ಬಹಳಷ್ಟು ಪೇಷಂಟ್ಸ್ಗಳು ಸಿಗ್ತಾರೆ. ಯಾಕಂದರೆ MBBS ಅಂತಂದರೆ ಇದು ಓದಿ ಬಾಹ್ಯಾಟ್ ಮಾಡಿ ಮಾಡಬೇಕನ್ನುವ ಕೋರ್ಸ್ ಅಲ್ಲ. ಇಲ್ಲಿ ಎಷ್ಟು ನೀವು ಪ್ರಾಕ್ಟಿಕಲ್ ನಾಲೆಜನ್ನು ಪಡಿತೀರಾ, ಎಷ್ಟು ವಿವಿಧ ರೀತಿಯಾದಂಥ ಪೇಷಂಟ್ಸ್ಗಳನ್ನು ಅಟೆಂಡ್ ಮಾಡ್ತೀರಾ, ಎಷ್ಟು ಕೇಸ್ಗಳನ್ನು ಸ್ಟಡಿ ಮಾಡ್ತೀರಾ, ಅದರ ಮೇಲೆ ನಿಮ್ಮ ನಾಲೆಜ್ ಎನ್ಹ್ಯಾನ್ಸ್ ಆಗುತ್ತೆ. ಹಾಗಾಗಿ ಸರ್ಕಾರಿ ಕಾಲೇಜ್ಗಳಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿವಿಧ ರೀತಿಯಾದಂಥ ರೋಗಿಗಳು ಬರ್ತಿರ್ತಾರೆ. ಸೊ ಇಲ್ಲಿ ನಿಮಗೆ ಹೆಚ್ಚಿನ ಓದುವಂಥ ಅವಕಾಶ ಮತ್ತು ಹೆಚ್ಚಿನ ನಾಲೆಜ್ ಎನ್ಹ್ಯಾನ್ಸ್ ಮಾಡುವ ಅವಕಾಶ ನಿಮಗೆ ಇರುತ್ತೆ. ಸೊ ಕರ್ನಾಟಕದಲ್ಲಿ ಒಟ್ಟು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಕಾಲೇಜ್ಗಳು ಒಟ್ಟು 23 ಇದೆ ಮತ್ತು ಪ್ರೈವೇಟ್ ಕಾಲೇಜ್ಗಳಲ್ಲಿ ಸುಮಾರು 28ರಿಂದ 40 ಕಾಲೇಜ್ಗಳನ್ನು ನಾವು ಪ್ರೈವೇಟ್ ಕಾಲೇಜ್ಗಳಲ್ಲಿ ಕಾಣ್ತೀವಿ. ಮತ್ತು ಈ ಪ್ರೈವೇಟ್ ಕಾಲೇಜ್ಗಳು ಯಾವುವು ಅಂತ ನನ್ನ ಹೆಸರು ಹೇಳಕ್ಕೆ ಪಡೋದಿಲ್ಲ, ಇಲ್ಲಾಂದರೆ ಯಾಕಂದರೆ ಇದು ಯಾವುದೇ ಒಂದು ಕಾಲೇಜಿನ ಬಗ್ಗೆ ಮಾತಾಡ್ದಂಗೆ ಆಗುತ್ತೆ. ಹಾಗಾಗಿ ನಾನು ಪ್ರೈವೇಟ್ ಕಾಲೇಜ್ ಅಂತ ನಾನು ಮೆನ್ಷನ್ ಮಾಡಿದೆ. ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳು ಬರುತ್ತೆ, ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳು ಬರುತ್ತೆ ಮತ್ತು ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಂತ ಹೇಳಿದೆ. ಆ ರೀತಿಯಾದಂಥ ಕಾಲೇಜ್ಗಳು ನಿಮಗೆ ಸಿಗುತ್ತೆ. ಹಾಗಿದ್ರೆ ಸರ್ಕಾರಿ ಕಾಲೇಜ್ಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ ವಿದ್ಯಾರ್ಥಿಗಳು. ಫಸ್ಟ್ ಪ್ರಿಫರೆನ್ಸ್ ನೀಡೋದು ಸರ್ಕಾರಿ ಕಾಲೇಜ್ಗಳಲ್ಲೇ ಕಲಿಬೇಕಂತ ಹೇಳಿ, ಯಾಕಂದರೆ ಫೀಸ್ ತುಂಬ ಕಡಿಮೆ ಇರುತ್ತೆ ಮತ್ತು ನಾ ಮೊದಲೇ ಹೇಳಿದಾಗೆ ನಿಮಗೆ ಹೆಚ್ಚಿನ ನಾಲೆಜ್ ಕೂಡ ಗೇನ್ ಆಗುತ್ತೆ. ಸೊ ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿರುವಂತಹ MBBS ಕಾಲೇಜ್ಗಳಲ್ಲಿ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಅಂದರೆ ಎಷ್ಟು ಪ್ರತಿಶತ ಕೋಟಾಗಳು, ಎಷ್ಟು ಪ್ರತಿಶತ ಸೀಟ್ಗಳಿರುತ್ತೆ ಯಾವ ಯಾವ ರೀತಿಯ ಕಾಲೇಜ್ಗಳಲ್ಲಿ. ಮೊದಲೇ ಹೇಳಿದಾಗೆ ಸರ್ಕಾರಿ ಕಾಲೇಜ್ಗಳಲ್ಲಿ ಇದು ಪ್ಯೂರ್ಲಿ ಮೆರಿಟ್ ಬೇಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ 15% ಸೀಟ್ಗಳು ಆಲ್ ಇಂಡಿಯಾ ಕೋಟಾ ರಿಸರ್ವೇಷನ್ನಲ್ಲಿ ಇರುತ್ತೆ. ಅಂದರೆ MCC ನಡೆಸುವಂಥ ಆಲ್ ಇಂಡಿಯಾ ಕೌನ್ಸಿಲಿಂಗ್ನಲ್ಲಿ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಭಾಗವಹಿಸಿ ನಮ್ಮ ಕರ್ನಾಟಕದ ರಾಜ್ಯದಲ್ಲಿರುವಂತಹ ಸರ್ಕಾರಿ ಕಾಲೇಜ್ಗಳಲ್ಲಿ ಪ್ರವೇಶವನ್ನು ಪಡಿಬೋದು. ಅದೇ ರೀತಿ ಬೇರೆ ರಾಜ್ಯದಲ್ಲಿರುವಂಥ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಕಾಲೇಜ್ಗಳಲ್ಲಿ ಸರಿಸುಮಾರು 15% ಸೀಟ್ಗಳು ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗಾಗಿರುತ್ತೆ. ಹಾಗಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಬೇರೆ ರಾಜ್ಯದಲ್ಲಿ ಯಾವುದಾದ್ರು ಅತ್ಯುತ್ತಮ ಕಾಲೇಜ್ಗಳಿತ್ತಂದರೆ ಅಲ್ಲಿಯೂ ಕೂಡ ನೀವು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮುಖಾಂತರ ಪ್ರವೇಶವನ್ನು ಪಡಿಬಹುದು. ಅದೇ ರೀತಿ ಗೌರ್ಮೆಂಟ್ ಕೋಟಾದಲ್ಲಿ ಸರಿಸುಮಾರು 85% ಸೀಟ್ಗಳಿರುತ್ತೆ. ಮತ್ತು ಈ 85% ಸೀಟ್ಗಳಲ್ಲಿ ಡಿಫ್ರೆಂಟ್ ಕ್ಯಾಟಗರಿಗಳಿಗೆ ಸೀಟನ್ನು ರಿಸರ್ವ್ ಮಾಡಿರ್ತಾರೆ. ಅದು ಯಾವ ರೀತಿ ಬ್ರೇಕಪ್ ಆಗುತ್ತೆ ಅಂತ ಮುಂದಿನ ಸ್ಲೈಡಲ್ಲಿ ನಾವು ನೋಡೋಣ. ನಾನು ಮೊದಲೇ ಹೇಳಿದಾಗೆ ಪ್ರೈವೇಟ್ ಕಾಲೇಜ್ಗಳಲ್ಲಿ 2 ರೀತಿಯಾದಂಥ ಕಾಲೇಜ್ಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ರೈವೇಟ್ ಮೈನಾರಿಟಿ, ಯಾಕಂದರೆ ಪ್ರೈವೇಟ್ ಯೂನಿವರ್ಸಿಟಿ ಮತ್ತು ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿಗಳು ಹಾರ್ಡ್ಲಿ ಒಂದು 2-3ರಿಂದ ಅಷ್ಟೇ ಇದ್ದವು. ಜಾಸ್ತಿ ಪ್ರೈವೇಟ್ ಕಾಲೇಜ್ಗಳು ಮತ್ತು ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳು ಇರುತ್ತೆ. ಸೊ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಅಂದರೆ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಸರಿಸುಮಾರು 40% ಸೀಟ್ಗಳು ಗವರ್ಮೆಂಟ್ ಕೋಟಾದಲ್ಲಿರುತ್ತೆ. ಅಂದರೆ ಸರ್ಕಾರಿ ನಿರ್ದೇಶನದಂತೆ ಎಷ್ಟು ಫೀಸನ್ನು ಪಡೆಯಬೇಕು ಅಷ್ಟನ್ನು ಮಾತ್ರ ಪಡೆದಿರ್ತಾರೆ. ಅದೇ ರೀತಿ ಪ್ರೈವೇಟ್ ಕೋಟಾದಲ್ಲಿ 40% ಸೀಟ್ಗಳಿರುತ್ತೆ. NRI ಕೋಟಾ ಅಂದರೆ ವಿದೇಶದಲ್ಲಿರುವಂತಹ ನಮ್ಮ ಭಾರತೀಯ ವಿದ್ಯಾರ್ಥಿಗಳಿಗೆ ಸರಿಸುಮಾರು 15% ಸೀಟ್ಗಳಿರುತ್ತೆ. ಇನ್ನು ಉಳಿದಂತಹ 5% ಸೀಟ್ಗಳು ನಮ್ಮ ಅದರ್ಸ್ ಕೋಟಾದಲ್ಲಿ ಇರುತ್ತೆ.
ಇನ್ನುಳಿದಂಥ ಇನ್ನೊಂದು ರೀತಿಯಾದಂಥ ಪ್ರೈವೇಟ್ ಕಾಲೇಜ್ಗಳು ಯಾವುದಪ್ಪ ಅಂತಂದರೆ ಪ್ರೈವೇಟ್ ಮೈನಾರಿಟಿ ಕಾಲೇಜ್ ಅಂತ ಹೇಳ್ತೀವಿ ನಾವು. ಈ ಪ್ರೈವೇಟ್ ಮೈನಾರಿಟಿ ಕಾಲೇಜ್ ಯಾವುದಪ್ಪ ಅಂದರೆ ಜಾತಿ ಆಧಾರಿತ ಅಂದರೆ ಪ್ರೈವೇಟ್ ಅಂದರೆ ಕೆಲವೊಂದು ಮುಸ್ಲಿಂ ಮೈನಾರಿಟಿ ಕಾಲೇಜ್ ಆಗಿರ್ಬೋದು, ಕ್ರಿಶ್ಚಿಯನ್ ಮೈನಾರಿಟಿ, ತುಳು ಮೈನಾರಿಟಿ, ಈ ರೀತಿಯಾದಂಥ ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಎರಡು ರೀತಿಯಾದಂಥ ಕಾಲೇಜ್ಗಳು ಸಿಗುತ್ತೆ. ಸೊ ಆ ರೀತಿಯಾದಂಥ ಕಾಲೇಜ್ಗಳಲ್ಲಿ ಸರಿಸುಮಾರು 25% ಸೀಟ್ಗಳು ಗೌರ್ಮೆಂಟ್ ಕೋಟಾ ಅಡಿಯಲ್ಲಿ ಇರುತ್ತೆ. ಇನ್ನು ಉಳಿದಂತಹ 55% ಸೀಟ್ಗಳು ಪ್ರೈವೇಟ್ ಕೋಟಾದಲ್ಲಿರುತ್ತೆ. ಮತ್ತು ಹಾಗೆ 15% ಸೀಟ್ಗಳು NRI ಕೋಟಾದಲ್ಲಿರುತ್ತೆ. ಇನ್ನು ಉಳಿದಂಥ 5% ಸೀಟ್ಗಳು ಅದರ್ಸ್ ಕೋಟಾದಲ್ಲಿರುತ್ತೆ. ಈ ಒಂದು ಇಂಡಿವಿಜುವಲ್ ಪರ್ಸೆಂಟೇಜಲ್ಲಿ ಮತ್ತೆ ಯಾವ ರೀತಿ ಕ್ಯಾಟಗರಿಗಳಾಗುತ್ತೆ ಅಂತ ಈಗ ನಾವು ನೋಡೋಣ. ಸೊ ಮೊಟ್ಟ ಮೊದಲಿಗೆ ನಾವು ನೋಡೋದಾತಂತಂದರೆ ಎಷ್ಟು ಸೀಟ್ಗಳಿದೆ ಹಾಗಿದ್ರೆ ಕರ್ನಾಟಕದಲ್ಲಿ MBBS ಕೋರ್ಸ್ಗಳಿಗಾಗಿ ಎಷ್ಟು ಸೀಟ್ಗಳಿದೆ, ಇನ್ಕ್ಲೂಡಿಂಗ್ ಆಲ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಸರ್ಕಾರಿ ಕಾಲೇಜ್ಗಳಾಗಿರ್ಬೋದು, ಪ್ರೈವೇಟ್ ಮೈನಾರಿಟಿ ಆಗಿರ್ಬೋದು, ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜ್ಗಳನ್ನು ಒಟ್ಟುಗೂಡಿಸಿ ನೋಡ್ತಾ ಹೋತಂದರೆ ಗೌರ್ಮೆಂಟ್ ಕೋಟಾ ಅಡಿಯಲ್ಲಿ ಒಟ್ಟು 3494 ಪ್ಲಸ್ 939 ಸೀಟ್ಗಳು. ಇದು ಹೈದರಾಬಾದ್ ಕರ್ನಾಟಕಗೆ ಸೀಮಿತವಾಗಿರುವಂಥ ಸೀಟ್ಸ್ಗಳು. ಸೊ ಆಲ್ಮೋಸ್ಟ್ ಒಂದು 4500 ಸೀಟ್ಸ್ವರೆಗೂ ಕೂಡ ನಾವು ಗೌರ್ಮೆಂಟ್ ಕೋಟಾ ಅಡಿಯಲ್ಲಿ ನಾವು ಕಾಣ್ಬೋದು. ಈ ನಂಬರ್ಸು ಕಳೆದ ವರ್ಷದ ನಂಬರ್ ಆಗಿತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ ಇದೇ ರೀತಿಯಾದಂಥ ನಂಬರ್ ಈ ವರ್ಷವೂ ಇರುತ್ತೆ. ಯಾಕಂದರೆ ಹೊಸ ಯಾವುದೇ ಕಾಲೇಜ್ಗಳು ಸ್ಯಾಂಕ್ಷನ್ ಆಗಿಲ್ಲ ಮತ್ತು ಹೊಸ ಇಂಟೇಕ್ಗಳು ಕೂಡ ಯಾವುದೇ ಕಾಲೇಜ್ಗಳಲ್ಲಿ ನೀಡಿಲ್ಲ. ಇನ್ ಕೇಸ್ ಯಾವುದಾದ್ರೂ ಒಂದು ಸರ್ಕಾರಿ ಕಾಲೇಜ್ಗಳಲ್ಲಿ ಅಥವಾ ಪ್ರೈವೇಟ್ ಕಾಲೇಜ್ಗಳಲ್ಲಿ ಸೀಟ್ ಎನ್ಹ್ಯಾನ್ಸ್ ಮಾಡೋದಾತಂದರೆ ಹಾರ್ಡ್ಲಿ ನಿಮಗೆ 100ರಿಂದ 150 ಸೀಟ್ಗಳು ಹೆಚ್ಚಿಗೆ ಆಗ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚು ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಆಲ್ಮೋಸ್ಟ್ ಇದೇ ನಂಬರ್ನಲ್ಲಿ ನೀವು ಗೌರ್ಮೆಂಟ್ ಕೋಟಾ ಸೀಟ್ಗಳನ್ನು ಪಡಿಬೋದು. ಅದೇ ರೀತಿ ಸ್ಪೆಷಲ್ ಕೋಟಾದ ಕೆಲವೊಂದು ಸೀಟ್ಗಳಿರುತ್ತೆ, ಅದು 300 ಇದೆ ಕರ್ನಾಟಕದಲ್ಲಿ. ಈ ಸ್ಪೆಷಲ್ ಕೋಟಾ ಯಾವುದಪ್ಪ ಅಂತಂದರೆ NCC ಆಗಿರ್ಬೋದು, NSS ಆಗಿರ್ಬೋದು, ಸ್ಪೋರ್ಟ್ಸ್ ಕೋಟಾ ಆಗಿರ್ಬೋದು, ಡಿಫೆನ್ಸ್ ಕೋಟಾ ಆಗಿರ್ಬೋದು, ಮತ್ತು ಅದೇ ರೀತಿಯಾದಂತಹ ಜಮ್ಮು ಕಾಶ್ಮೀರ್ ವಾರ್ಡ್ ಈ ರೀತಿಯಾದಂಥ ಒಂದು ಸ್ಪೆಷಲ್ ಕ್ಯಾಟಗರಿಗಳಲ್ಲಿ ಸುಮಾರು 300 ಸೀಟ್ಸ್ಗಳು ರಿಸರ್ವ್ ಆಗಿರುತ್ತೆ. ಪ್ರೈವೇಟ್ ಕೋಟಾದಲ್ಲಿ ನೋಡೋದಾತಂತಂದರೆ ಪ್ರೈವೇಟ್ ಕೋಟಾದಲ್ಲಿ ಸರ್ಕಾರಿ ಕಾಲೇಜ್ಗಳಲ್ಲಿ ಮತ್ತು ಸರ್ಕಾರಿ ಅನುದಾನಿತ ಕಾಲೇಜ್ಗಳಲ್ಲಿ ಪ್ರೈವೇಟ್ ಕೋಟಾ ಆಗಿರಲಿ, NRI ಕೋಟಾ ಆಗಿರಲಿ, ಅದರ್ಸ್ ಕೋಟಾದ ಯಾವುದೇ ರೀತಿಯಾದಂಥ ಸೀಟ್ಗಳೆಲ್ಲ ಪ್ಯೂರ್ಲಿ ಮೆರಿಟ್ ಬೇಸ್ ಆಗಿರುತ್ತೆ. ಪ್ಯೂರ್ಲಿ ಆನ್ ಯುವರ್ ಗೌರ್ಮೆಂಟ್ ಕೋಟಾದಲ್ಲಿರುವಂಥ ಸೀಟ್ಗಳು ಮಾತ್ರ ನಿಮಗೆ ಅಲ್ಲಿ ಸಿಗುತ್ತೆ. ಪ್ರೈವೇಟ್ ನಾನ್ ಮೈನಾರಿಟಿ ಮತ್ತು ಮೈನಾರಿಟಿ ಕಾಲೇಜ್ಗಳನ್ನು ಒಟ್ಟುಗೂಡಿಸಿದಾಗ ಪ್ರೈವೇಟ್ ಕೋಟಾದಲ್ಲಿ ಸರಿಸುಮಾರು 2488 ಸೀಟ್ಗಳು ಕಳೆದ ಬಾರಿ ನಮಗೆ ಒಂದು ಸೀಟ್ಗಳ ಲಭ್ಯತೆ ಇತ್ತು. ಈ ವರ್ಷ ಕೂಡ ಆಲ್ಮೋಸ್ಟ್ ಅದೇ ಒಂದು ನಂಬರ್ನಲ್ಲೇ ನಿಮಗೆ ಇರುತ್ತೆ. NRI ಕೋಟಾದಲ್ಲಿ ಸರಿಸುಮಾರು 761 ಸೀಟ್ಗಳು ಇತ್ತು ಮತ್ತು ಅದರ್ಸ್ ಕೋಟಾದಲ್ಲಿ ಸರಿಸುಮಾರು 248 ಸೀಟ್ಗಳು ಇತ್ತು. ಸೊ ಈ ನಂಬರ್ಸ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಯಾವುದಾದ್ರೂ ಕಾಲೇಜಲ್ಲಿ ಯಾವುದಾದ್ರೂ ಸರ್ಕಾರಿ ಕಾಲೇಜ್ಗಳು ಸೀಟನ್ನು ಎನ್ಹ್ಯಾನ್ಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 150 MBBS ಸೀಟ್ಸ್ ಇರುತ್ತೆ, ಈ ವರ್ಷ 200 ಮಾಡ್ಬೋದು, ಅಂದರೆ 200 ಸೀಟ್ಸ್ನ ತೊಗೋಬೋದು ಅವರು. ಸೊ ಆ ಒಂದು 50 ಸೀಟ್ಗಳು ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ಹೊಸ ಕಾಲೇಜ್ಗಳು ಅನೌನ್ಸ್ ಆಗಿಲ್ಲ, ಯಾವುದೇ ಸರ್ಕಾರಿ ಹೊಸ ಕಾಲೇಜ್ಗಳು ಯಾವುದೇ ಅನೌನ್ಸ್ ಆಗಿಲ್ಲ. ಹಾಗಾಗಿ ಮುಂದೆ ಸರ್ಕಾರಿ ಕಾಲೇಜ್ಗಳು ಈ ವರ್ಷದ ಕೌನ್ಸಿಲಿಂಗ್ವರೆಗೆ ಆಗುತ್ತೆ ಅನ್ನೋದು ಡೌಟು. ಸೊ ಆಲ್ಮೋಸ್ಟ್ ಇದೇ ನಂಬರ್ಸ್ ಕೂಡ ಈ ವರ್ಷ ಕೂಡ ನಿಮಗೆ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಈಗ ನಾವು ನೋಡೋಣ ಪರ್ಸೆಂಟೇಜ್ ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರತಿಶತ ಸೀಟ್ಗಳು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳಿ. ಸೊ ಮೊಟ್ಟ ಮೊದಲನೇದಾಗಿ MBBS ಕೋರ್ಸ್ಗಳಿಗಾಗಿ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಕಾಲೇಜ್ಗಳಲ್ಲಿ ನಾನು ಮೊದಲನೇ ಹೇಳಿದಾಗೆ 15% ಸೀಟ್ಗಳು ಆಲ್ ಇಂಡಿಯಾ ಕೋಟಾದಲ್ಲಿ ರಿಸರ್ವ್ ಆಗಿರುತ್ತೆ. ಇನ್ನು ಉಳಿದಂತಹ 85% ಸೀಟ್ಗಳು ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಸೀಮಿತವಾಗಿರುತ್ತೆ. ಅಂದರೆ ಬೇರೆ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಅವಕಾಶ ಇರೋದಿಲ್ಲ ಈ 85% ಸೀಟ್ಗಳು. ಅಂದರೆ ಫಾರ್ ಎಕ್ಸಾಂಪಲ್ ಕಿಮ್ಸ್ ಮೆಡಿಕಲ್ ಕಾಲೇಜ್, ಹುಬ್ಬಳ್ಳಿಯ ಕಿಮ್ಸ್ ಕಾಲೇಜ್ನಲ್ಲಿ 100 ಸೀಟ್ಗಳಿದೆ ಅಂತಂದರೆ, 100 ಇಲ್ಲ ಜಾಸ್ತಿ ಇದೆ, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ 100 ಸೀಟ್ಗಳಲ್ಲಿ 85 ಸೀಟ್ಗಳು ಕರ್ನಾಟಕದ ವಿದ್ಯಾರ್ಥಿಗಳಿಗಿರುತ್ತೆ. ಇನ್ನು 15 ಸೀಟ್ಗಳು ಒಂದು ಹೊರ ರಾಜ್ಯದ ವಿದ್ಯಾರ್ಥಿಗಳಿಗಾಗಿ ಸೀಮಿತವಾಗಿ ಇಟ್ಟಿರ್ತಾರೆ. ಸೊ ಹಾಗಿತ್ತಂದರೆ ಈ 85% ಸೀಟ್ಗಳು ಅಂದರೆ ನಮ್ಮ KA ಮುಖಾಂತರ ನಡೆಸುವಂಥ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮುಖಾಂತರ ನಡೆಸುವಂತಹ ನೀಟ್ ಕೌನ್ಸಿಲಿಂಗ್ನಲ್ಲಿ 85% ಸೀಟ್ಸ್ಗಳಲ್ಲಿ ಈ ರೀತಿಯಾದಂಥ ಡಿಸ್ಟ್ರಿಬ್ಯೂಷನನ್ನು ಕಾಣ್ತೀವಿ. ಈ 85% ಸೀಟ್ಗಳಲ್ಲಿ ಅಗೇನ್ 85% ಸೀಟ್ಗಳು ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿದ್ದಾರೆ. ಅಂದರೆ ಈಗ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ. ಸೊ ಆ ಒಂದು ವಿದ್ಯಾರ್ಥಿಗಳಿಗಿರುತ್ತೆ.
8% ಸೀಟ್ಗಳು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗಾಗಿ ಸೀಮಿತವಾಗಿರುತ್ತೆ. ಇನ್ನು ಉಳಿದಂತಹ 7% ಸೀಟ್ಗಳು ಸ್ಪೆಷಲ್ ರಿಸರ್ವೇಷನ್ ಸೀಟ್ ಆಗಿರುತ್ತೆ. ಇದು ಅಕ್ರಾಸ್ ಆಲ್ ದ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಹೇಳ್ತಾ ಇರೋದು. ಅದೇ ರೀತಿ ಈ ಕ್ಯಾಟಗರಿ ವೈಸ್ ನೋಡಿದಾಗೆ ನಾವು ಆಲ್ರೆಡಿ ನೋಡಿದ್ದೀವಿ. GM ಕ್ಯಾಟಗರಿ 1, 2A, 2B, 3A, 3B, SC ಮತ್ತು ST ಕ್ಯಾಟಗರಿ. ವಿದ್ಯಾರ್ಥಿಗಳಲ್ಲಿ ಕೆಲ ಗೊಂದಲ ಇರ್ಬೋದು. ಈಗ ಸರ್ಕಾರವು ಹೊಸ ಜಾತಿ ವರ್ಗೀಕರಣ ಮಾಡಿದೆ, ಕ್ಯಾಟಗರಿಗಳನ್ನು ಸೃಷ್ಟಿ ಮಾಡಿದೆ. 2D, 2C ಅಂತ ಹೇಳಿ 3B, 3A ಕ್ಯಾಟಗರಿ ಇನ್ನೂ ಏನಿದೆ ಅಂತ ಸ್ಪಷ್ಟವಾಗಿಲ್ಲ. ಆದರೆ ಅದು ಇಂಪ್ಲಿಮೆಂಟ್ ಆಗಬೇಕು ಅಂತಂದರೆ ಅಮೆಂಡ್ಮೆಂಟ್ ಆಗಬೇಕು. ಅಮೆಂಡ್ಮೆಂಟ್ ಆಗಿ ಆದೇಶವನ್ನು ಬರಬೇಕು. ಹಾಗಾಗಿ ಅದು ಈ ವರ್ಷದ ಕೌನ್ಸಿಲಿಂಗ್ನಲ್ಲಿ ಅನ್ವಯ ಆಗುತ್ತೋ ಇಲ್ಲೋ ಅನ್ನೋದು ಸ್ಪಷ್ಟವಾಗಿಲ್ಲ. ಆ ಕಾರಣದಿಂದ ನಾನು ಹಳೆಯ ವರ್ಗೀಕರಣ ಏನಿತ್ತು ಕ್ಯಾಟಗರಿ ವೈಸ್, ಅದೇ ವರ್ಗೀಕರಣದಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ 50% ಸೀಟ್ಗಳು ರಿಸರ್ವ್ ಇರುತ್ತೆ. ಕ್ಯಾಟಗರಿ 1ನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ 4% ಸೀಟ್ಗಳಿರುತ್ತೆ. 2A ಕ್ಯಾಟಗರಿಯಲ್ಲಿ ವಿದ್ಯಾರ್ಥಿಗಳಿಗೆ 15% ಸೀಟ್ಗಳಿರುತ್ತೆ. 2B ವಿದ್ಯಾರ್ಥಿಗಳಲ್ಲಿ 4% ಇರುತ್ತೆ. 3A ಮತ್ತು 3Bಯಲ್ಲಿ 4 ಮತ್ತು 5% ಸೀಟ್ಗಳಿರುತ್ತೆ. SC ವಿದ್ಯಾರ್ಥಿಗಳಿಗೆ ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ ಈ ವಿದ್ಯಾರ್ಥಿಗಳಿಗೆ 15% ಸೀಟ್ಗಳಿರುತ್ತೆ. ಮತ್ತು ST ವಿದ್ಯಾರ್ಥಿಗಳಿಗೆ, ಶೆಡ್ಯೂಲ್ಡ್ ಟ್ರೈಬ್ ವಿದ್ಯಾರ್ಥಿಗಳಿಗೆ 3% ಸೀಟ್ಗಳಿರುತ್ತೆ. ನಾ ಮೊದಲೇ ಹೇಳಿದಾಗೆ ಹೊಸ ಒಂದು ಈ ಜಾತಿ ವರ್ಗೀಕರಣ ಇನ್ನೂ ಸ್ಪಷ್ಟವಾಗಿಲ್ಲ. ಸೊ ಆ ಕಾರಣದಿಂದ ವಿದ್ಯಾರ್ಥಿಗಳು ಗೊಂದಲವಾಗಿರಬಾರ್ದು. ಸೊ ಅದು ನೀಟ್ ಕೌನ್ಸಿಲಿಂಗ್ ನನ್ನ ಅಂದಾಜಿನ ಪ್ರಕಾರ ಈ ವರ್ಷ ಒಂದು ಹೊಸ ರಿಸರ್ವೇಷನ್ ಏನಿದೆ ಅದು ಅಪ್ಲೈ ಆಗುತ್ತೆ ಇಲ್ಲೋ ಅಂತ ಸ್ಪಷ್ಟವಾಗಿಲ್ಲ. ಸೊ ಇದು ಹಳೆಯ ವರ್ಷದ ವರ್ಗೀಕರಣ. ಅಗೇನ್ ಈ ಒಂದು ಪರ್ಸೆಂಟೇಜ್ಗಳಲ್ಲಿ ಮತ್ತೆ ನಾವು ಜನರಲ್ ಇರುತ್ತೆ. ಕನ್ನಡ ಮಾಧ್ಯಮದಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದಂಥ ರಿಸರ್ವೇಷನ್ ಇರುತ್ತೆ ಇಂಡಿವಿಜುವಲ್ ಕ್ಯಾಟಗರಿಗಳಲ್ಲಿ. ಮತ್ತು ರೂರಲ್ ಅಂದರೆ ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕೂಡ ಸಪ್ರೇಟ್ ಆದಂಥ ಒಂದು ಕ್ಯಾಟಗರಿ ಕೂಡ ಇರುತ್ತೆ. ಇಷ್ಟು ಜಾತಿ ವರ್ಗೀಕರಣದ ಮೇರೆಗೆ ನೀಡಿರುವಂಥ ರಿಸರ್ವೇಷನ್ ಆಗಿರುತ್ತೆ. ಇದು ಸರ್ಕಾರಿ ಕಾಲೇಜುಗಳಲ್ಲಿ ಅನ್ವಯವಾಗಿರುತ್ತೆ. ಅದೇ ರೀತಿ ಗೌರ್ಮೆಂಟ್ ಕೋಟಾದಲ್ಲಿ ಪ್ರೈವೇಟ್ ಕಾಲೇಜುಗಳು ಕೂಡ ಅನ್ವಯ ಆಗುತ್ತೆ. ಮುಂದೆ ನಾವು ನೋಡೋದಾತಂತಂದರೆ MBBS ಕೋರ್ಸನ್ನು ಈ ನಾನ್ ಮೈನಾರಿಟಿ ಪ್ರೈವೇಟ್ ಕಾಲೇಜ್ಗಳಲ್ಲಿ ಆಲ್ರೆಡಿ ನಿಮಗೆ ಪರ್ಸೆಂಟೇಜ್ ಆಫ್ ಸೀಟ್ಸ್ನ ಹೇಳಿದ್ದೀನಿ. 40% ಸೀಟ್ಗಳು ಗೌರ್ಮೆಂಟ್ ಕೋಟಾದಲ್ಲಿರುತ್ತೆ, 40% ಸೀಟ್ಗಳು ಪ್ರೈವೇಟ್ ಕೋಟಾದಲ್ಲಿರುತ್ತೆ ಮತ್ತು 15% ಸೀಟ್ಗಳು NRI ಕೋಟಾದಲ್ಲಿರುತ್ತೆ. ಇನ್ನುಳಿದಂಥ 5% ಸೀಟ್ಗಳು ಅದರ್ಸ್ ಕೋಟಾದಲ್ಲಿರುತ್ತೆ. ಈ 40% ಸೀಟ್ಗಳಲ್ಲಿ ಅದನ್ನು ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಅಮಂಗ್ 40% ಸೀಟಲ್ಲಿ 85% ಸೀಟ್ಗಳು ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗಿರುತ್ತೆ. 8% ಸೀಟ್ಗಳು ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗಿರುತ್ತೆ ಮತ್ತು 7% ಸೀಟ್ಗಳು ಸ್ಪೆಷಲ್ ರಿಸರ್ವೇಷನ್ ಇರುತ್ತೆ. ಇನ್ನುಳಿದಂತಹ ಈ 40% ಇದು ಪ್ರೈವೇಟ್ ಕೋಟಾದಲ್ಲಿರುತ್ತಲ್ಲ, ಈ ಪ್ರೈವೇಟ್ ಕೋಟಾದಲ್ಲಿ 50% ಸೀಟ್ಗಳು. ಫಾರ್ ಎಕ್ಸಾಂಪಲ್, ಈಗ ಒಂದು XYZ ಪ್ರೈವೇಟ್ ಕಾಲೇಜ್ ಇದೆ. ಈ ಪ್ರೈವೇಟ್ ಕಾಲೇಜಲ್ಲಿ ಒಟ್ಟು 100 ಸೀಟ್ಗಳಿದೆ. ಈ ಪ್ರೈವೇಟ್ ಕೋಟಾದಲ್ಲಿ 40% ಅಂತಂದರೆ 40 ಸೀಟ್ಗಳು. ಈ 40 ಸೀಟ್ಗಳು ಅದರಲ್ಲಿ 50% ಅಂದರೆ 20 ಸೀಟ್ಗಳು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿರುತ್ತೆ. ಇನ್ನುಳಿದಂತಹ 20% ಸೀಟ್ಗಳು ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನಾವು ಸೀಟನ್ನು ತೆಗೆದುಕೊಳ್ಬೋದು. ಅಂದರೆ ಓಪನ್ ಕ್ಯಾಟಗರಿ ಅಂತ ಹೇಳ್ತೀವಿ ನಾವು. ಇನ್ನುಳಿದಂತೆ 15% ಸೀಟ್ಗಳು NRI ಕೋಟಾದಲ್ಲಿರುತ್ತೆ ಮತ್ತು 5% ಸೀಟ್ಗಳು ಅದರ್ ಕೋಟಾದಲ್ಲಿರುತ್ತೆ. ಸ್ವಲ್ಪ ರಿಸರ್ವೇಷನ್ ವೈಸ್ ಕನ್ಫ್ಯೂಸ್ ಆಗ್ಬೋದು. ನೀವು ಸರಿಯಾಗಿ ಈ ವಿಡಿಯೋನ ನೋಡ್ತಾ ಹೋದರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ಪರ್ಸೆಂಟೇಜ್ ಯಾವ ಕಾಲೇಜಲ್ಲಿ ಎಷ್ಟು ರಿಸರ್ವೇಷನ್ ಆಗಿರುತ್ತೆ ಅಂತ ಹೇಳಿ. ಮುಂದೆ ಇನ್ನೊಂದು ಕಾಲೇಜ್ ಯಾವುದಪ್ಪ ಅಂತಂದರೆ MBBS ಕಾಲೇಜ್. ಮೈನಾರಿಟಿ ಕಾಲೇಜಲ್ಲಿ ನೋಡ್ತಾ ಹೋದಾಗ ಮೊದಲೇ ಹೇಳಿದಾಗೆ ನಮ್ಮ ರಿಸರ್ವೇಷನ್ ಸೀಟ್ಗಳು ಎಷ್ಟಿರುತ್ತೆ ಅಂತಂದರೆ 25% ಸೀಟ್ಗಳು ಗೌರ್ಮೆಂಟ್ ಕೋಟಾದಲ್ಲಿರುತ್ತೆ ಮತ್ತು 55% ಸೀಟ್ಗಳು ಪ್ರೈವೇಟ್ ಕೋಟಾದಲ್ಲಿರುತ್ತೆ. 15% ಸೀಟ್ಗಳು NRI ಕೋಟಾದಲ್ಲಿರುತ್ತೆ. ಇನ್ನುಳಿದಂಥ 5% ಸೀಟ್ಗಳು ಅದರ್ಸ್ ಕೋಟಾದಲ್ಲಿರುತ್ತೆ. ಈ ಒಂದು 25% ಸೀಟ್ಗಳ ಗೌರ್ಮೆಂಟ್ ಕೋಟಾದಲ್ಲಿರುವಂಥ ಸೀಟ್ಗಳು ಅಗೇನ್ ಆ್ಯಸ್ ಯೂಶುವಲ್ ನಮ್ಮ ಏನು ಗೌರ್ಮೆಂಟ್ ಕಾಲೇಜಲ್ಲಿ ವರ್ಗೀಕರಣವಾಯಿತು 85% ಸೀಟ್ಗಳು ನಮ್ಮ ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳೆಂದರೆ ಅಂದರೆ ಕಲ್ಯಾಣ ಕರ್ನಾಟಕದ ಅಲ್ಲದ ವಿದ್ಯಾರ್ಥಿಗಳಿಗಿರುತ್ತೆ. ಇನ್ನುಳಿದಂಥ 8% ಸೀಟ್ಗಳು, ಈ 25%ನಲ್ಲಿ 8% ಸೀಟ್ಗಳು ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗಾಗಿರುತ್ತೆ ಮತ್ತು 7% ಸೀಟ್ಗಳು ಸ್ಪೆಷಲ್ ರಿಸರ್ವೇಷನಲ್ಲಿರುತ್ತೆ. ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ,
ಈ ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳಲ್ಲಿ 55% ಸೀಟ್ಗಳು ಪ್ರೈವೇಟ್ ಕೋಟಾದಲ್ಲಿದ್ದು ಆ 55%ದಲ್ಲಿ ಸರಿಸುಮಾರು 66% ಸೀಟ್ಗಳು ರೆಸ್ಪೆಕ್ಟಿವ್ ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ವಿದ್ಯಾರ್ಥಿಗಳಿಗಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಒಂದು ಈ ಯಾವುದೋ ಒಂದು XYZ ಕಾಲೇಜ್ ಮುಸ್ಲಿಂ ಮೈನಾರಿಟಿ ಆಗಿತ್ತಂತಂದರೆ 55% ಸೀಟ್ಗಳಲ್ಲಿ 66% ಸೀಟ್ಗಳು ಆ ಒಂದು ಕಮ್ಯುನಿಟಿಯ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಸೀಮಿತವಾಗಿರುತ್ತೆ. ಇನ್ನುಳಿದಂತಹ 34% ಸೀಟ್ಗಳು ನಾನ್ ಮೈನಾರಿಟಿ ವಿದ್ಯಾರ್ಥಿಗಳಾಗಿರುತ್ತೆ. ಅಗೇನ್ ಆ 34% ಸೀಟ್ಗಳಲ್ಲಿ 50% ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿರುತ್ತೆ. ಇನ್ನುಳಿದಂತಹ 50% ನಾನ್ ಅಂದರೆ ಬೇರೆ ಓಪನ್ ಕ್ಯಾಟಗರಿ ಐತೆ, ಬೇರೆ ರಾಜ್ಯದವರು ಕೂಡ ತೆಗೆದುಕೊಳ್ಬೋದು. ಈ ಒಂದು 60%ನಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಇರುತ್ತೆ. ಏನಪ್ಪ ಅಂತಂದರೆ ಈ 60%ನಲ್ಲಿ ಇದು ಕರ್ನಾಟಕದ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರನಾ ಅಥವಾ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗನಾ ಅಂತ. ಇದು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗಾಗಿರುತ್ತೆ. ಅಂದರೆ ಪರ್ಟಿಕ್ಯುಲರ್ಲಿ ಆ ರಿಲಿಜಿಯಸ್ ಅಥವಾ ಆ ಲಿಂಗ್ವಿಸ್ಟಿಕ್ ಮೈನಾರಿಟಿ ವಿದ್ಯಾರ್ಥಿಗಳು ಆ ಸೀಟನ್ನು ಪಡೆದುಕೊಳ್ಳಬಹುದು. ಹೀಗೆ ನಮ್ಮ ಕಾಲೇಜುಗಳಲ್ಲಿ ಸೀಟ್ಸ್ಗಳನ್ನು ರಿಸರ್ವೇಷನ್ ಅಥವಾ ಸೀಟ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಅಂದ್ಕೊಂಡಿರ್ತೀರ, ನನ್ನ ಫ್ರೆಂಡ್ CET ರ್ಯಾಂಕ್ ಕಡಿಮೆ ಬಂದಿದೆ, ಬಟ್ ಅವನಿಗೆ ಒಳ್ಳೆ ಕಾಲೇಜ್ ಸಿಕ್ಕಿದ್ದು, ನನಗೆ ಯಾಕೆ ಸಿಕ್ಕಿಲ್ಲ ಅಂತಂದರೆ ದಿಸ್ ಈಸ್ ಅ ರೀಸನ್. ಅಂದರೆ ನಮ್ಮ ಈ ಒಂದು ರಿಸರ್ವೇಷನ್ ಮತ್ತು ಒಂದು ಮೈನಾರಿಟಿ ಕಾಲೇಜು, ನಾನ್ ಮೈನಾರಿಟಿ ಕಾಲೇಜ್, ಈ ಒಂದು ಆಧಾರದ ಮೇಲೆ ನಮ್ಮ ಸೀಟ್ಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಆ ಕಾರಣದಿಂದ ಅಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ಬೋದು ನೀವು. ಈಗ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಈಗ ನಾವು ಸೀಟ್ ಡಿಸ್ಟ್ರಿಬ್ಯೂಷನ್ ನೋಡಿದ್ವಿ ಮತ್ತು ಯಾವ ಕಾಲೇಜ್ಗಳಲ್ಲಿ ಎಷ್ಟು ಫೀಸ್ ಇದೆ. ನಾವು ಅನ್ಕೋಬೋದು ಮೆಡಿಕಲ್ ಅಂತಂದರೆ ಭಾಳಷ್ಟು ಜನ ಹೇಳ್ತಾರೆ ಲಕ್ಷಗಟ್ಟಲೆ ಖರ್ಚಾಗುತ್ತೆ. ಹಾಗಂತ ಏನಿಲ್ಲ ವಿದ್ಯಾರ್ಥಿಗಳೇ. ನಿಮ್ಮ ನೀಟ್ ಸ್ಕೋರ್, ನಿಮ್ಮ ನೀಟ್ ರ್ಯಾಂಕಿಂಗ್ ಉತ್ತಮವಾಗಿತ್ತಂದರೆ ನೀವು ಗೌರ್ಮೆಂಟ್ ಕಾಲೇಜ್ನಲ್ಲಿ ಏನಾದರೂ ನೀವು ಸೀಟನ್ನು ಪಡೆದ್ರೆ ಕೇವಲ 4-5 ಲಕ್ಷ ರೂಪಾಯಿಗಳಲ್ಲಿ ನೀವು ಸಂಪೂರ್ಣ MBBS ಅನ್ನು ಮುಗಿಸ್ಬೋದು. ಯಾಕಂತಂದರೆ ಸರ್ಕಾರಿ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಕೋಟಾದಲ್ಲಿ, ಇದು ಗೌರ್ಮೆಂಟ್ ಕೋಟಾದಲ್ಲಿ ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ಬೇರೆ ಇರುತ್ತೆ. ಇದು ನಾನು ಹೇಳ್ತಾ ಇರೋದು ಸರ್ಕಾರಿ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಕೋಟಾ ಅಡಿಯಲ್ಲಿ ನೀವೇನಾದರೂ KA ಮುಖಾಂತರ ಸೀಟನ್ನು ಪಡೆದರೆ ಅಲ್ಲಿ ನಿಮ್ಮ ಕಾಲೇಜ್ ಫೀಸ್ ಇರೋದು 59,850 ರೂಪಾಯಿಗಳು. ನಾ ಅದರ್ಸ್ ಫೀಸ್ ಹೇಳ್ತಲ್ಲ, ಕೆಲವೊಂದು ಮಿಸ್ಲೇನಿಯಸ್ ಫೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ವೆಲ್ಫೇರ್ ಫೀಸ್ ಅಂತ ಇರುತ್ತೆ, ಕೆಲವೊಂದು ಸ್ಟೂಡೆಂಟ್ ಯೂನಿಟಿ ಫ್ರೆಂಡ್ಸ್ ಇರುತ್ತೆ, ಕ್ಲಬ್ ಫ್ರೆಂಡ್ಸ್ ಅಂತ ಇರುತ್ತೆ. ಆ ರೀತಿಯಂಥ ಒಂದು ಮಿಸ್ಲೇನಿಯಸ್ ಚಾರ್ಜಸ್ ಇರುತ್ತೆ. ಬಟ್ ನೀವು ಎಕ್ಸಾಕ್ಟ್ ಫೀಸ್ ಅಂತಂದರೆ 59,850 ರೂಪಾಯಿ. ಅದೇ ರೀತಿ ಪ್ರೈವೇಟ್ ಕಾಲೇಜ್ನಲ್ಲಿ ನಾನು ಹೇಳಿದಾಗೆ ಪ್ರೈವೇಟ್ ಕಾಲೇಜ್ನಲ್ಲಿ ನಾವು ಗೌರ್ಮೆಂಟ್ ಕೋಟಾನು ಕಾಣ್ತೀವಿ, ಪ್ರೈವೇಟ್ ಕೋಟಾನು ಕಾಣ್ತೀವಿ, NRI ಅಥವಾ ಮ್ಯಾನೇಜ್ಮೆಂಟ್ ಕೋಟಾನು ಹೇಳ್ತೀವಿ, ಮತ್ತು ಅದರ್ಸ್ ಕೋಟಾದಲ್ಲಿನೂ ಹೇಳ್ತೀವಿ. ಇಲ್ಲಿ ಪ್ರೈವೇಟ್ ಕಾಲೇಜ್ನಲ್ಲಿ ಇವೊಂದೋ ನಿಮಗೆ ಗೌರ್ಮೆಂಟ್ ಸೀಟ್ ಅಲಾಟ್ ಆಗಿದ್ರು ಅಂದರೂ ಕೂಡ ನಿಮ್ಮ ಫೀಸ್ ಏನಿರುತ್ತೆ ಅಂತಂದರೆ ಅದು 1,41,196 ರೂಪಾಯಿಗಳು. ಇದು ನಿಮ್ಮ ಗೌರ್ಮೆಂಟ್ ಕೋಟಾ ಅಡಿಯಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಪಡೆದ್ರೆ. ಓಕೆ, ಅದೇ ರೀತಿ ಪ್ರೈವೇಟ್ ಕೋಟಾದಲ್ಲಿ ನಿಮಗೆ ಗೌರ್ಮೆಂಟ್ ಸೀಟು ಸಿಗಲಿಲ್ಲ, ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜಲ್ಲೂ ಸಿಗಲಿಲ್ಲ, ಹಾಗೆ ನಿಮ್ಗೆ ಇನ್ನೊಂದು ನೆಕ್ಸ್ಟ್ ಆಪ್ಷನ್ ಇರೋದು ಪ್ರೈವೇಟ್ ಕೋಟಾ ಅಡಿಯಲ್ಲಿ ಸೀಟ್ ಇರುತ್ತೆ. ಅಲ್ಲಿ ನಿಮ್ಮ ಫೀಸ್ ಇರೋದು ಪ್ರತಿ ವರ್ಷಕ್ಕೆ 9.5 ಲಕ್ಷದಿಂದ 11.5 ಲಕ್ಷ, 11 ಲಕ್ಷವರೆಗೆ. ಅಂದರೆ 9,50,000ದಿಂದ 11 ಲಕ್ಷದವರೆಗೆ ನಿಮ್ಮ ಫೀಸ್ ಇರುತ್ತೆ ಪ್ರೈವೇಟ್ ಕಾಲೇಜಲ್ಲಿ, ಪ್ರೈವೇಟ್ ಕೋಟಾ ಅಡಿಯಲ್ಲಿ. ಅಗೇನ್ ಆ್ಯಂಡ್ ಅಗೇನ್ ನಾವು ಒತ್ತಿ ಹೇಳ್ತಾ ಇದ್ದೀನಿ, ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾ ಅಡಿಯಲ್ಲಿ. ಅದೇ ನೀವು ಪ್ರೈವೇಟ್ ಕಾಲೇಜ್ಗಳಲ್ಲಿ NRI ಕೋಟಾ ಅಡಿಯಲ್ಲಿ ನೀವೇನಾದರೂ ಸೀಟ್ ಪಡೆದ್ರೆ ಅಲ್ಲಿ ನಿಮ್ಮ ಫೀಸ್ ಇರೋದು 35 ಲಕ್ಷದಿಂದ 45 ಲಕ್ಷದವರೆಗೆ. ಈ ಒಂದು ರೇಂಜ್ ಹೇಳ್ತಾ ಇದ್ದೀನಿ. ಒಂದೊಂದು ಕಾಲೇಜ್ಗಳಲ್ಲಿ 36 ಲಕ್ಷ ಇದೆ, ಕೆಲವೊಂದು ಕಾಲೇಜಲ್ಲಿ 38 ಲಕ್ಷ ಇದೆ, ಕೆಲವೊಂದು ಕಾಲೇಜಲ್ಲಿ 45 ಲಕ್ಷ ಇದೆ. ಸೊ ಡಿಪೆಂಡ್, ಅದಕ್ಕೆ ನಾನು ಬ್ಯಾಂಡ್ ವಿಡ್ತ್ ಹೇಳ್ತಾ ಇದ್ದೀನಿ, 35 ಲಕ್ಷದಿಂದ 45 ಲಕ್ಷದವರೆಗೆ. ಅದೇ ರೀತಿ ಪ್ರೈವೇಟ್ ಕಾಲೇಜ್ನಲ್ಲಿ ನೀವು ಅದರ್ಸ್ ಕೋಟಾ ಅಡಿಯಲ್ಲಿ ಸೀಟ್ ಪಡೆದ್ರು ಕೂಡ ಸೇಮ್ ಇರುತ್ತೆ, ಆಲ್ಮೋಸ್ಟ್ 35 ಲಕ್ಷದಿಂದ 45 ಲಕ್ಷದವರೆಗೆ ನಿಮ್ಮ ಫೀಸ್ ಇರುತ್ತೆ. ನಾ ಮೊದಲೇ ಹೇಳಾಗೆ ಕರ್ನಾಟಕದಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗಳು ಕೂಡ ಇದೆ, ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳು. ನಾನು ಯಾವುದೇ ಕಾಲೇಜ್ಗಳ ಹೆಸರನ್ನ ಹೇಳೋದಿಲ್ಲ, ಸೊ ಜಸ್ಟ್ ಆನ್ ಆನ್ ಆ್ಯಾವ್ರೇಜ್ ಫೀಸ್ ಹೇಳ್ತಾ ಇದ್ದೀನಿ. ಅಂತಹ ಪ್ರೈವೇಟ್ ಯೂನಿವರ್ಸಿಟಿ ಅಥವಾ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ನೀವು ಗೌರ್ಮೆಂಟ್ ಕೋಟಾ ಅಡಿಯಲ್ಲಿ ಸೀಟ್ ಪಡೆದರೂ ಕೂಡ ಅಲ್ಲಿ ನಿಮ್ಮ ಫೀಸ್ ಗೌರ್ಮೆಂಟ್ ಕಾಲೇಜ್ಗಿಂತ ಹೆಚ್ಚಿರುತ್ತೆ, ಆಲ್ಮೋಸ್ಟ್ 3 ಟೈಮ್ಸ್. ಅಂದರೆ 1,44,246 ರೂಪಾಯಿ.
ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಿತ್ತು, ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೈವೇಟ್ ಕೋಟಾ ಅಡಿಯಲ್ಲಿ ನೀವು ಸೀಟ್ ಪಡೆದ್ರೆ ಆಲ್ಮೋಸ್ಟ್ ನಿಮ್ಮ ಫೀಸು 9.5 ಲಕ್ಷದಿಂದ 18 ಲಕ್ಷದವರೆಗೂ ಕೂಡ ಇರುತ್ತೆ. ಇನ್ನುಳಿದಂತೆ ಮ್ಯಾನೇಜ್ಮೆಂಟ್ ಮತ್ತು NRI ಅಥವಾ ಅದರ್ಸ್ ಕೋಟಾದಲ್ಲಿ ನಿಮ್ಮ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ NRI ಕೋಟಾ ಅಥವಾ ಅದರ್ಸ್ ಕೋಟಾದಲ್ಲಿ ನೀವು ಸೀಟನ್ನು ಪಡೆದ್ರೆ 35 ಲಕ್ಷದಿಂದ 55 ಲಕ್ಷದವರೆಗೆ ನಿಮ್ಮ ಫೀಸ್ ಇರುತ್ತೆ. ಇದು ಫೀಸ್ ಸ್ಟ್ರಕ್ಚರ್ ಆಗಿತ್ತು. ಸೊ ನೀವೇ ಡಿಸೈಡ್ ಮಾಡಿ ವಿದ್ಯಾರ್ಥಿಗಳೇ, ಯಾವ ಕಾಲೇಜ್ಗಳಲ್ಲಿ ನೀವು ಓದೋಕ್ಕೆ ಇಷ್ಟಪಡ್ತೀರಾ? ಗೌರ್ಮೆಂಟ್ ಕಾಲೇಜಾ, ಪ್ರೈವೇಟ್ ಕಾಲೇಜಾ, ಪ್ರೈವೇಟ್ ಯೂನಿವರ್ಸಿಟಿ ಅಲ್ಲ? ಈ ಒಂದು ಕ್ವೆಶನ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಬೇಕು, ನೀವು ಯಾವ ಕಾಲೇಜ್ನಲ್ಲಿ ಓದೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಇನ್ನು ಉಳಿದಂತೆ ಈ ಫೀಸನ್ನು ಹೊರತುಪಡಿಸಿ ಮೊದಲೇ ಹೇಳಿದಾಗೆ ಹಾಸ್ಟೆಲ್ ಅಥವಾ ನೀವು ಹಾಸ್ಟೆಲ್ನಲ್ಲಿ ಇದ್ದರೆ ಹಾಸ್ಟೆಲ್ ಮತ್ತು ಮೆಸ್ ಫೀಸ್ ಅಂತ ಹೇಳಿ ಆಲ್ಮೋಸ್ಟ್ 40,000ದಿಂದ 1 ಲಕ್ಷದವರೆಗೆ ಇರುತ್ತೆ. ನೀವು ಯಾವ ರೀತಿಯಾದಂತಹ ಹಾಸ್ಟೆಲ್ಗಳು ಮತ್ತು ಯಾವ ರೀತಿಯಾದಂಥ ಆಹಾರ ಪದ್ಧತಿಯನ್ನು ಹಾಸ್ಟೆಲ್ನಲ್ಲಿ ಅಡಾಪ್ಟ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ಹಾಸ್ಟೆಲ್ ಫೀಸ್ ಕೂಡ ಇರುತ್ತೆ. ಇನ್ನು ಉಳಿದಂತೆ ಪುಸ್ತಕ ಆಗಿರಲಿ, ರಿಜಿಸ್ಟ್ರೇಷನ್ ಫೀಸ್ ಆಗಿರಲಿ, ಅದು ಇದು ಅಂತ ಹೇಳಿ ಸುಮಾರು 10,000 ರಿಂದ 15,000 ರೂಪಾಯಿ ನಿಮಗೆ ಆನ್ ಆ್ಯನ್ ಆ್ಯಾವ್ರೇಜ್ ಪ್ರತಿ ವರ್ಷ ಬೇಕೇ ಬೇಕಾಗುತ್ತೆ. ಸೊ ಇದು ಕಂಪ್ಲೀಟ್ ನಮ್ಮ ಫೀಸ್ನ ಆಗಿತ್ತು. ಇನ್ನೊಂದು ವಿದ್ಯಾರ್ಥಿಗಳೇ, ಸ್ಕಾಲರ್ಶಿಪ್ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಗಳಿಗೆ ಪ್ರಶ್ನೆ ಇರುತ್ತೆ. MBBS ಮಾಡುವಾಗ ನಮಗೆ ಸ್ಕಾಲರ್ಶಿಪ್ಸ್ಗಳು ಸಿಗುತ್ತಾ? ಖಂಡಿತವಾಗಿಯೂ ಸಿಗುತ್ತೆ, ಸರ್ಕಾರದ ಕಡೆಯಿಂದ ಕೂಡ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಕೆಲವೊಂದು ಖಾಸಗಿ ಕಂಪನಿಗಳು ಕೂಡ MBBS ಓದುವಂಥ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಈ ಹೆಲ್ತ್ ಸೆಕ್ಟರ್ ಕಂಪನಿಗಳು, ಫಾರ್ಮಸಿ ಕಂಪನಿ ಆಗಿರ್ಬೋದು ಅಥವಾ ಈ ಹೆಲ್ತ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಕಂಪನಿಗಳು, ಅವುಗಳು ಕೂಡ ಈ ಒಂದು ವಿದ್ಯಾರ್ಥಿಗಳಿಗೆ ಸ್ಪಾನ್ಸರ್ ಅಥವಾ ಒಂದು ಸ್ಟೈಫಂಡನ್ನು ನೀಡ್ತಿರ್ತಾರೆ. ಸೊ ಇದು ಕಂಪ್ಲೀಟ್ ಫೀಸ್ ಸ್ಟ್ರಕ್ಚರ್ ಆಗಿತ್ತು. ಇನ್ ಕೇಸ್ ನಿಮ್ಮ ಸ್ಕೋರ್ಗಳು, ನಿಮ್ಮ ಮತ್ತು ನಿಮ್ಮ ಸ್ನೇಹಿತನ ನೀಟ್ ಸ್ಕೋರ್ಗಳು ಸೇಮ್ ಬಂದಾಗ ಯಾವ ರೀತಿಯಾದಂಥ ಆಧಾರದ ಮೇಲೆ ನಿಮ್ಮ ರ್ಯಾಂಕನ್ನು ಡಿಸೈಡ್ ಮಾಡ್ತಾರೆ? ನೀವು ಅನ್ಬೋದು, ನಂದು ಮಾರ್ಕ್ಸ್ ಸೇಮ್ ಬಂದಿದೆ, ನನ್ನ ಸ್ನೇಹಿತನದು ಮಾರ್ಕ್ಸ್ ಸೇಮ್ ಬಂದಿದೆ, ಆದರೆ ಅವನ ರ್ಯಾಂಕ್ ನನಗಿಂತ ಮೊದಲಿದೆ, ಹೇಗೆ ಅಂತ ಹೇಳಿ ಆ ಒಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡೋಕ್ಕೆ ಈ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದೀನಿ. Candidates who have obtained higher score in biology in the NEET exam will be considered first over the candidates. ಫಾರ್ ಎಕ್ಸಾಂಪಲ್, ನಿಂದು ಕೂಡ 550 ಮಾರ್ಕ್ಸ್ ಇತ್ತು, ನಿನ್ನ ಗೆಳೆಯಂದು ಕೂಡ 550 ಮಾರ್ಕ್ಸ್ ಇತ್ತು. ಆಗ ಮೊದಲನೇ ಕ್ರೈಟೀರಿಯಾ ನೋಡೋದು, ನಿಮ್ಮಿಬ್ಬರಲ್ಲಿ ಯಾವ ವಿದ್ಯಾರ್ಥಿ ಬಯಾಲಜಿಗಳಲ್ಲಿ ಹೆಚ್ಚಿನ ಅಂಕವನ್ನು ಪಡೆದಿದ್ದಾನೆ ಅಂತ ಹೇಳಿ. ಸೊ ಯಾರ ಬಯಾಲಜಿಯಲ್ಲಿ ಹೆಚ್ಚಿನ ಅಂಕ ಪಡೆದಿರುತ್ತೆ ಆತನ ರ್ಯಾಂಕ್ ಮುಂದೆ ಬರುತ್ತೆ. ಅನ್ಫಾರ್ಚುನೇಟ್ಲಿ ಇಬ್ಬರು ಕೂಡ ಸೇಮ್ ಮಾರ್ಕ್ಸನ್ನು ಪಡೆದುಕೊಂಡಿದ್ರು ಬಯಾಲಜಿಲಿ ಅಂತಂದರೆ ನೆಕ್ಸ್ಟ್ ಕ್ರೈಟೀರಿಯಾ ಫಾಲೋ ಮಾಡೋದು, ಕೆಮಿಸ್ಟ್ರಿಯಲ್ಲಿ ಯಾರು ಹೆಚ್ಚಿನ ಅಂಕವನ್ನು ಪಡೆದಿದ್ದಾರೆ. ಈ ಕೆಮಿಸ್ಟ್ರಿಯಲ್ಲೂ ಕೂಡ ಸೇಮ್ ಮಾರ್ಕ್ಸ್ ಬಂತಂತಂದರೆ ನೆಕ್ಸ್ಟ್ ಹೋಗೋದು ಕ್ಯಾಂಡಿಡೇಟ್ ವಿತ್ ಲೀಸ್ಟ್ ನಂಬರ್ ಆಫ್ ಇನ್ಕರೆಕ್ಟ್ ಆನ್ಸರ್ಸ್ ಇನ್ ಆಲ್ ದ ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ದೇ ವಿಲ್ ಬಿ ಚೂಸನ್ ಓವರ್ ದ ಅದರ್ ಕ್ಯಾಂಡಿಡೇಟ್ಸ್. ಕೆಮಿಸ್ಟ್ರಿಯಲ್ಲೂ ಸೇಮ್ ಬಂತು, ಬಯಾಲಜಿಯಲ್ಲಿಯೂ ಸೇಮ್ ಮಾರ್ಕ್ಸ್ ಬಂದಿದೆ, ಓವರಾಲ್ ಸ್ಕೋರ್ ಕೂಡ ಸೇಮ್ ಇದೆ ಅಂದಾಗ ಕೊನೆಯದಾಗಿ ಯಾವ ವಿದ್ಯಾರ್ಥಿಗಳು ಅತಿ ಹೆಚ್ಚು ತಪ್ಪು ಉತ್ತರಗಳನ್ನು ನೀಡಿರುತ್ತಾರೆ ಇಬ್ಬರಲ್ಲಿ, ಆ ಒಂದು ವಿದ್ಯಾರ್ಥಿಗಳೀಗ ಮೊದಲನೆಯ ಒಂದು ರ್ಯಾಂಕನ್ನು ಹೋಗುತ್ತೆ. ಇನ್ ಕೇಸ್ ಅಲ್ಲೂ ಕೂಡ ಸೇಮ್ ಆಯಿತು, ಅಲ್ಲೂ ಕೂಡ ಟೈ ಆದಾಗ ಲಾಸ್ಟ್ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್, ಓಲ್ಡರ್ ಏಜ್, ಡೇಟ್ ಆಫ್ ಬರ್ತ್, ಯಾವ ವಿದ್ಯಾರ್ಥಿಯ ವಯಸ್ಸು ಹೆಚ್ಚಿರುತ್ತೆ ಆ ವಿದ್ಯಾರ್ಥಿಗಳಿಗೆ ಮೇಲಿನ ರ್ಯಾಂಕ್ ಬರುತ್ತೆ. ನಿಮ್ಮದು ಅವ್ರದ್ದು ಸ್ಕೋರ್ ಕಡಿಮೆ ಇದ್ದರೂ ಕೂಡ ನಿಮ್ಮ ರ್ಯಾಂಕ್ ಕೆಳಗಡೆ ಬರುತ್ತೆ. ಸೊ ಈ ಒಂದು 4 ಕ್ರೈಟೀರಿಯಾ ಆಧಾರದ ಮೇಲೆ ನಿಮ್ಮ ನೀಟ್ ಸ್ಕೋರ್ಗಳು ಕ್ಲ್ಯಾಶ್ ಆದಾಗ, ಸೇಮ್ ಇದ್ದಾಗ ಇಲ್ಲಿ ಡಿಫರ್ ಆಗುತ್ತೆ. ಸೊ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಇವತ್ತಿನ ಟಾಪಿಕ್, ಇವತ್ತಿನ ಒಂದು ಈ ಸೆಷನ್ನಲ್ಲಿ ಏನಪ್ಪ ಅಂತಂದರೆ ಅದು ದಾಖಲಾತಿಗಳು. ಪ್ರವೇಶಕ್ಕೆ ಬೇಕಾಗುವಂಥ ಅಥವಾ ನೀಟ್ ಕೌನ್ಸಿಲಿಂಗ್ಗೆ ಬೇಕಾಗುವಂಥ ದಾಖಲಾತಿಗಳು ಯಾವ್ಯಾವು ಅಂತ ಹೇಳಿ ದಯವಿಟ್ಟು ವಿದ್ಯಾರ್ಥಿಗಳೇ ಈ ಒಂದು ಇಮೇಜನ್ನು ಸ್ಕ್ರೀನ್ಶಾಟ್ ಆದರೂ ಪಡೆದುಕೊಳ್ಬೋದು ಅಥವಾ ನೀವು ನೋಟ್ ಆದರೂ ಮಾಡ್ಕೋಬೋದು. ಸೊ ಡಾಕ್ಯುಮೆಂಟ್ಸ್ ಬೇಕಾಗುವುದು ಯಾವ್ಯಾವುದಪ್ಪ ಅಂತಂದರೆ SSLC ಮಾರ್ಕ್ಸ್ ಕಾರ್ಡ್ ಬೇಕು ಅಥವಾ 10th ಸ್ಟ್ಯಾಂಡರ್ಡ್ ನೀವು CBSEಯಲ್ಲಿ ಇದ್ದಿದ್ದರೆ, ಅದೇ ರೀತಿ 12th ಮಾರ್ಕ್ಸ್ ಕಾರ್ಡ್ ಮತ್ತು PUC ಮಾರ್ಕ್ಸ್ ಕಾರ್ಡ್. ಕೆಲವು ವಿದ್ಯಾರ್ಥಿಗಳು PUC ಮಾರ್ಕ್ಸ್ ಕಾರ್ಡ್ ಬಂದಿರೋದಿಲ್ಲ, ಹಾಗಾಗಿ ನೀವು ತಲೆ ಕೆಡಿಸ್ಕೋಬೇಡ್ರಿ, ನೀವು ಆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಅಟೆಸ್ಟೆಡ್ ಮಾಡಿಸ್ಕೊಳ್ಳಿ ನಿಮ್ಮ ಕಾಲೇಜಿಂದ. ಅದೇ ರೀತಿ ನೀಟ್ ಹಾಲ್ ಟಿಕೆಟ್ ಮತ್ತು ಸ್ಕೋರ್ ಕಾರ್ಡ್, ರ್ಯಾಂಕ್ ಕಾರ್ಡನ್ನು ದಯವಿಟ್ಟು ಜೋಪಾನವಾಗಿ ಕಾದಿಟ್ಕೊಳ್ಳಿ. ನನ್ನ ಎಕ್ಸಾಮ್ ಮುಗೀತಂತ ಹೇಳಿ ಎಲ್ಲವೂ ಬಿಸಾಡಕ್ಕೆ ಹೋಗಬೇಡಿ, ಕೆಲವೊಂದು ಟೈಮ್ ಬೇಕಾಗುತ್ತೆ. ಅದ್ರ ಜೊತೆಗೆ ನೀವು CET ಅಪ್ಲಿಕೇಶನ್ ಹಾಕಿರ್ತೀರಾ, ಯಾಕಂದರೆ ನೀವು CET ಕಂಪಲ್ಸರಿ ಅಪ್ಲೈ ಮಾಡಬೇಕು. ನೀವು KA ಮುಖಾಂತರ ಸೀಟನ್ನು ತೆಗೆದುಕೊಳ್ಬೇಕಂತಂದರೆ ಆ CET ಹಾಲ್ ಟಿಕೆಟನ್ನು ನೀವು ಜನ್ರೇಟ್ ಆಗುತ್ತೆ,
ಅದನ್ನು ಕೂಡ ನೀವು ಇಟ್ಕೋಬೇಕಾಗುತ್ತೆ, ಅಥವಾ ಸಿ ಟಿ ರ್ಯಾಂಕ್ ಕಾರ್ಡ್ ಮತ್ತು ಸ್ಕೋರ್ ಕಾರ್ಡ್. ಇದ್ರ ಜೊತೆಗೆ ಬಹಳಷ್ಟು ಮುಖ್ಯವಾದ ನೀವು ರಿಸರ್ವೇಷನ್ ಕ್ಲೈಮ್ ಮಾಡಬೇಕಪ್ಪ ಅಂತಂದರೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ಜಾತಿ ಪ್ರಮಾಣ ಪತ್ರ ನೀವು ಸ್ಥಳೀಯವಾಗಿ ತಹಶೀಲ್ದಾರ್ ಕಡೆಯಿಂದ ತಹಶೀಲ್ದಾರ್ ಆಫೀಸಲ್ಲಿ ನೀವು ಜಾತಿ ಪ್ರಮಾಣ ಪತ್ರವನ್ನು ತೆಗಿಬೋದು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಯಾಕಂದರೆ ನಿಮ್ಗೆ ಗೊತ್ತೇ ಇದೆ EWS ಕ್ಯಾಟಗರಿ ಅಂತ ಒಂದು ಕ್ಯಾಟಗರಿ ಇದೆ. 10% ಸೀಟ್ಗಳು ಕೂಡ ಅದರಲ್ಲಿ ರಿಸರ್ವೇಷನ್ ಆಗಿರುತ್ತೆ. ಅಂದರೆ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳು, ಯಾವುದೇ ಜಾತಿ ವರ್ಗದವರಾಗಿರಲಿ ಕೂಡ ಹಿಂದುಳಿದಂತಹ 10% ಸೀಟ್ಗಳನ್ನು ಆದಾಯದಲ್ಲಿ ಯಾರು ಹಿಂದುಳಿದಿರ್ತಾರೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕಾಗಿ 10% ಸೀಟ್ಗಳು EWSನಲ್ಲಿ ರಿಸರ್ವ್ ಆಗಿರುತ್ತೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ, EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿ. ಸೊ ಅದು ಕೂಡ ಅದಕ್ಕೋಸ್ಕರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದ್ರ ಜೊತೆಗೆ ಸ್ಟಡಿ ಸರ್ಟಿಫಿಕೇಟ್ ಅಂತಂದರೆ ನೀವು ಮೊದಲನೇ ಸ್ಟ್ಯಾಂಡರ್ಡ್ಲಿಂದ 10th ಸ್ಟ್ಯಾಂಡರ್ಡ್ಗೆ ಎಲ್ಲೆಲ್ಲಿ ಏನೇನು ಕಲ್ತಿದ್ದೀರಾ, PUC ಎಲ್ಲಿ ಕಲ್ತಿರ, ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನೀವು ಸ್ಥಳೀಯ BO ಆಫೀಸಿಂದ ನೀವು ಅದನ್ನು ಪಡಿಬೋದು. ಇದ್ರ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ನೀವು ಕನ್ನಡ ಮಾಧ್ಯಮದಲ್ಲಿ ರಿಸರ್ವೇಷನ್ನ ಪಡೆದುಕೊಳ್ಬೇಕು. ಆ ಒಂದು ರಿಸರ್ವೇಷನ್ನ ಉಪಯೋಗ ಪಡೆದುಕೊಳ್ಬೇಕಂತಂದರೆ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ಅಂದರೆ ನೀವು ಅದು ಸರ್ಟಿಫಿಕೇಟ್ನ ಪಡೆದುಕೊಳ್ಬೇಕು. ಅದ್ರ ಜೊತೆಗೆ ನೀವು ಗ್ರಾಮೀಣ ಭಾಗದಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ್ದು ಗ್ರಾಮೀಣ ಭಾಗದ ಒಂದು ರಿಸರ್ವೇಷನ್ನ ಪಡಿಬೇಕಂತಂದರೆ ರೂರಲ್ ಸ್ಟಡಿ ಸರ್ಟಿಫಿಕೇಟನ್ನು ಕೂಡ ನೀವು ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು. ಇವೆಲ್ಲ ಕೂಡ ಒರಿಜಿನಲ್ ನಿಮ್ಮ ಹತ್ರ ಇರಬೇಕು. ಅದರ ಜೊತೆಗೆ ಯಾವ ವಿದ್ಯಾರ್ಥಿಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ನಮ್ಮ ಆ 7 ಜಿಲ್ಲೆಗಳೇನಿದೆ, ಆ 7 ಜಿಲ್ಲೆ ವಿದ್ಯಾರ್ಥಿಗಳು, ಕಲ್ಯಾಣ ಕರ್ನಾಟಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕದವ್ರು ನೀಡುವಂಥ ಒಂದು ಸರ್ಟಿಫಿಕೇಟ್ ಇರುತ್ತೆ. ನೀವು ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಅಂತ ಹೇಳೋಕ್ಕೆ ಆ ಒಂದು ಸರ್ಟಿಫಿಕೇಟ್ ಕೂಡ ನೀವು ಇಂಪಾರ್ಟೆಂಟ್. ಇದ್ರ ಜೊತೆಗೆ ಮೆಡಿಕಲ್ ಅಥವಾ ಹೆಲ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, 4+4 ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳಿದ್ದೀನಿ ನಾನು, ಯಾಕಂದರೆ ಬೇಕಾಗುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ಗಳು ಇಂಪಾರ್ಟೆಂಟ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಇದ್ರ ಜೊತೆಗೆ ಇವೆಲ್ಲ ಹಾರ್ಡ್ ಕಾಪಿಗಳನ್ನು ನಿಮ್ಮ ಒರಿಜಿನಲ್ಸ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಸೆಟ್ ಜೆರಾಕ್ಸ್ನ ಮಾಡಿಕೊಂಡು ಅಟೆಸ್ಟೆಡ್ ಮಾಡಿಸ್ಕೊಳ್ಳಿ. ಪ್ಲಸ್ ಈ ಎಲ್ಲ ದಾಖಲಾತಿಗಳನ್ನು ಸಾಫ್ಟ್ ಕಾಪಿ ಮಾಡಿಟ್ಕೊಳ್ಳಿ. ಸಾಫ್ಟ್ ಕಾಪಿ ಅಂತಂದರೆ PDF ಫಾರ್ಮ್ಯಾಟ್ನಲ್ಲಿ ಇಟ್ಕೊಳ್ಳಿ, JPG ಫಾರ್ಮ್ಯಾಟ್ನಲ್ಲಿ ಇಟ್ಕೊಳ್ಳಿ. ಈಗ ಮೊಬೈಲ್ ಸ್ಕ್ಯಾನರ್ ಇರುತ್ತೆ, ಅದನ್ನು ನೀವು ಈಸಿಲಿ ಡಾಕ್ಯುಮೆಂಟ್ಸ್ನ PDF ಮಾಡ್ಬೋದು, JPGನ ಮಾಡ್ಬೋದು. ಯಾಕಪ್ಪ ಅಂತಂದರೆ ಇನ್ ಕೇಸ್ ಎಲ್ಲ ಡಾಕ್ಯುಮೆಂಟ್ನ ನೀವು PDF ಅಪ್ಲೋಡ್ ಮಾಡಬೇಕಾಗಿತ್ತಂದರೆ PDFನಲ್ಲಿ ಅಪ್ಲೋಡ್ ಮಾಡ್ಬೋದು, JPGಯಲ್ಲಿ ಇತ್ತಂದರೆ JPGಯಲ್ಲಿ ಅಪ್ಲೋಡ್ ಮಾಡ್ಬೋದು. ಮತ್ತು ಮುಂದೆ ನೀವು ಸ್ಕಾಲರ್ಶಿಪ್ಗಳನ್ನು ಅಪ್ಲೈ ಮಾಡುವಾಗ ಕೆಲವೊಂದು ಪೋರ್ಟಲಲ್ಲಿ PDF ಕೇಳುತ್ತೆ, ಕೆಲವೊಂದು ಪೋರ್ಟಲಲ್ಲಿ JPG ಕೇಳುತ್ತೆ. ಹಾಗೆ ಮತ್ತೆ ಈ ಎಲ್ಲ ಕೆಲಸ ಮಾಡುವಾಗ ಈಗ ಟೈಮ್ ಇರೋದ್ರಿಂದ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು, ಈ ಎಲ್ಲ ದಾಖಲಾತಿಗಳನ್ನು ನೀವು ಒರಿಜಿನಲ್ ಇಟ್ಕೊಳ್ಳಿ, ಒಂದು ಸೆಟ್ ಜೆರಾಕ್ಸ್ ವಿತ್ ಅಟೆಸ್ಟೆಡ್ ಮಾಡಿಸ್ಕೊಳ್ಳಿ, ಪ್ಲಸ್ PDF ಅಥವಾ JPG ಫಾರ್ಮ್ಯಾಟ್ನಲ್ಲಿ 2 ಫಾರ್ಮ್ಯಾಟ್ನಲ್ಲಿ ನೀವು ರೆಡಿಯನ್ನು ಇಟ್ಕೋಬೇಕು. ಸೊ ಇಷ್ಟು ಮಾಡಿದರೆ ನಿಮ್ಮ ನೀಟ್ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಯಾವುದೇ ಗಡಬಡಿ ಆಗೋದಿಲ್ಲ. ನೀವು ಸ್ಪಷ್ಟವಾಗಿ ಒಂದು ಕಾಮ್ ಮೈಂಡೆಡ್ ಅಂತ ನಿಮ್ಮ ಸೀಟ್ಸ್ ಯಾವ್ದು ತೊಗೋಬೋದು, ಯಾವುದು ಆಪ್ಷನ್ ಕೊಡ್ಬೋದು ಅನ್ನೋ ಒಂದು ಇರುತ್ತೆ. ಆ ಸಂದರ್ಭದಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ನ ಹುಡ್ಕೊಳಕ್ಕೆ ಹೋಗಿ ಎಲ್ಲ ಒಂದು ಮೆಸ್ಸಪ್ ಆಗೋಕ್ಕಿಂತ ಮೊದಲೇ ಹೀಗೆ ಟೈಮ್ ಇದೆ, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಹೋಪ್ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಈ ವಿಡಿಯೋ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಇನ್ನೂ ಏನಾದರೂ ನಿಮಗೆ ಪ್ರಶ್ನೆಗಳು ಅಥವಾ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ. Click on subscribe button and press the bell icon to get updates from All Academy.